ಎಲ್ರಿಗೂ ನಮಸ್ಕಾರ. ವ್ಯಕ್ತಿ ಮರೆಯಾದರೂ ವ್ಯಕ್ತಿತ್ವ ಅಜರಾಮರ ಅನ್ನುವಂತಹ ಸಾಲಿಗೆ ಸೂಕ್ತವಾಗುವುದು ಡಾಕ್ಟರ್ ಯಶೋವರ್ಮ ಸರ್. ಇವರ ಜನ್ಮದಿನದ ನೆನಪಿನಲ್ಲಿ ಇವತ್ತು ಉಜಿರೆಯ ಯಶೋವನದಲ್ಲಿ ಒಂದೊಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಶೋವನದಲ್ಲಿ ಅವರ ನೆನಪಿನಲ್ಲಿ ಎಲ್ಲ ಬಂಧು ಮಿತ್ರರು ಸೇರಿ ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ನಾನು ಹೇಳಿದ ಹಾಗೆ ತಂದೆಯವರ ಫ್ಯಾಮಿಲಿ ಬಂಧು ಮಿತ್ರರು ಅಂತ ಹೇಳಿದ್ರೆ ಅದು ಕಾಲೇಜಿನ ಸಿಬ್ಬಂದಿಯವರು, ಮಕ್ಕಳು, ಅದೇ ರೀತಿ ಊರಿನವರು ಎಲ್ಲರೂ ಅವರಿಗೆ ಬಹಳ ಆತ್ಮೀಯರು. ಹಾಗಾಗಿ ಈ ಒಂದು ಬಹಳ ಆತ್ಮೀಯವಾದಂತಹ ಕಾರ್ಯಕ್ರಮವನ್ನು ಅವರ ಬಂಧು ಬಳಗ ಎಲ್ಲರ ಜೊತೆ ಸೇರಿ ಆರ್ಬೋರೇಟಂನಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಪ್ರತಿ ಒಂಜಿ ವಿಷಯ ಇಡ್ಲ ಆತ ಪರ್ಫೆಕ್ಟ್ ಇಪ್ಪರೆ ಎಂಚ ಸಾಧ್ಯ ಅಂದೆಂಕಿತ್ತೆ ಆಶ್ಚರ್ಯ ಆಪುಂಡು. ಆರು ಪ್ರತಿ ಒಂಜಿ ತಂದೆ ಆದ, ಅಣ್ಣ ತಮ್ಮ, ಭಾವ ಆದ, ಒಂದು ಟೀಚರ್ ಆದ, ಪ್ರತಿ ಒಂಜಿ ಸ್ಥಾನಗ್ಲ ಆರು ಬಹಳ ಅರ್ಥಪೂರ್ಣವಾದ ಐಕ ಅರ್ಥ ಕೊಡ್ತಿರ್ಬೋದು. ಡಾಕ್ಟರ್ ಬಿ ಯಶೋವರ್ಮ ಸರ್ ಅವರು ಇಷ್ಟಪಡ್ತಾ ಇದ್ದಂಥ ಚಿತ್ರಕಲೆ, ಅದರ ಜೊತೆಗೆ ರಂಗಗೀತೆ, ಆಮೇಲೆ ಅವರ ಬಗ್ಗೆ ವಿಶೇಷ ಗೌರವವನ್ನು ವ್ಯಕ್ತಪಡಿಸಿರುವಂಥದ್ದು ಅತ್ಯಂತ ಒಳ್ಳೆಯ ಒಂದು ಕಾರ್ಯಕ್ರಮ. ಯಶೋವರ್ಮ ಸರ್ ಅಂದಾಗ ಮೊದಲಿಗೆ ನೆನಪು ಬರೋದು ಅವರ ಸ್ಮೈಲ್. ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಆದದ್ದು ಕೂಡ ನನ್ನದೊಂದು ಪುಣ್ಯ ಅಂತೇಳಿ ಎಣಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಅವರ ನೆನಪಲ್ಲಿ ಅವರಿಗಿಷ್ಟವಾದ ಒಂದು ಕಾರ್ಟೂನ್ ಕಲೆಯನ್ನು ನಾನು ಉಳಿದವರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕಾಯಿತು, ಟೀಚ್ ಮಾಡಲಿಕ್ಕಾಯಿತು ಅಂತ ಹೇಳೋದಕ್ಕಾಗಿ ನನಗೆ ಖುಷಿ ಆಗ್ತಾ ಇದೆ. ಕಾಯ ಅಳಿದರೂ ಕೂಡ ಮಾಯೆಯಲ್ಲಿ ನಮಗೆ ಅವರು ಹರಿಸ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮದ ಹಿಂದೆ ಸರ್ ಇದ್ದಾರೆ ಅನ್ನೋದನ್ನು ಯಾವಾಗಲೂ ನಾವು ನೆನಪಿಸ್ಕೊಳ್ತೇವೆ. ಹೊಸತನದ ಆಲೋಚನಾ ಕ್ರಮಗಳನ್ನು ಹೊಸ ಪೀಳಿಗೆಗೆ ಮಾತ್ರ ಅಲ್ಲ, ಎಲ್ಲ ಕಾಲದ ಪೀಳಿಗೆಗಳಿಗೆ ಬೇಕಾಗುವಂತ ಮಾದರಿಯನ್ನ ಕಟ್ಟಿಕೊಟ್ಟಂತ ವಿಭಿನ್ನ ನಾಯಕತ್ವದ ವ್ಯಕ್ತಿತ್ವ. ಓರ್ವ ಶ್ರೇಷ್ಠ ಚಿಂತಕ, ಓರ್ವ ಶ್ರೇಷ್ಠ ಗುರು, ಓರ್ವ ಪ್ರೇರಕ ಶಕ್ತಿ, ಓರ್ವ ಉತ್ತಮ ಮಾರ್ಗದರ್ಶಕ, ನಡೆದಂತೆ ನುಡಿದಂತಹ ಒಂದು ಶ್ರೀಮಂತ ವ್ಯಕ್ತಿತ್ವ. ಪೂಜ್ಯ ಯಶೋವರ್ಮ ಸರಿಗೆ ರಂಗ ಸಂಗೀತ ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು. ಮತ್ತೊಮ್ಮೆ ಅವರ ಜನ್ಮದಿನದಂದು ಅದನ್ನು ಪ್ರಸ್ತುತಪಡಿಸಿದ್ದು ಬಹಳ ಸಂತೋಷವಂತ ಅಂದ್ಕೊಟ್ಟಿದೆ. ಡಾಕ್ಟರ್ ಬಿ ಯಶೋವರ್ಮ ಸರ್ ಮತ್ತು ನಾನು ಸುಮಾರು 28 ವರ್ಷಗಳ ಕಾಲ ಒಟ್ಟಾಗಿ ಕೆಲಸ ಮಾಡಿರುವವರು. ಅವರು ಒಬ್ಬ ಒಳ್ಳೆಯ ನಾಯಕರಾಗಿದ್ದರು. ಯಾವುದೇ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತಿನಿಂದ ಹಾಗೂ ಕಠಿಣ ಪರಿಶ್ರಮದಿಂದ ಎಲ್ಲರ ಮನವೊಲಿಸಿ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದರು. ಪ್ರತಿ ಸಲವೂ ಕೂಡ ನಮ್ಮ ನಾಟಕದ ಆಯ್ಕೆಯ ವಿಚಾರ ಬಂದಾಗ ಯಾವ ನಾಟಕ ಆಗ್ಬೋದು, ಏನು ಕತೆ ಮಾಡಿದಿರಿ ಅನ್ನೋದನ್ನು ಅವರು ಭಾಳ ಮುತುವರ್ಜಿಯಿಂದ ಕೇಳ್ತಾ ಇದ್ರು ನಮ್ಮ ಹತ್ರ. ಈ ವರ್ಷ ಯಾವುದು ನಿಮ್ಮದು ನಾಟಕ, ಈ ವರ್ಷ ಯಾವುದು ಕತೆ ಮಾಡಿದ್ದೀರಿ, ಯಾವುದು ಪ್ಲಾಟ್ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ರು. ಆ ರೀತಿ ಪ್ರತಿಯೊಂದು ನಾಟಕಗಳಲ್ಲೂ ಕೂಡ ನೋಡಿ ಅದರ ರಿವ್ಯೂವನ್ನು ನಮಗೆ ಆ ದಿನವೇ ಶೋ ಮುಗಿದ ನಂತರ ಕೊಡ್ತಾಯಿದ್ರು. ಚೇಂಬರಲ್ಲಿ ಬಂದರೆ ಮಾತ್ರ ನೀವು ನನಗೆ ಪ್ರಿನ್ಸಿಪಾಲು, ನಾನು ನಿಮ್ಮ ಸ್ಟಾಫು ಅಂತ ಹೇಳುವಂಥದ್ದು. ಹೊರಗಡೆ ತುಂಬ ಖುಷಿಯಲ್ಲಿ ಎಷ್ಟೆಲ್ಲ ತಮಾಷೆ ಮಾಡಿಕೊಂಡು ಆ ಥರ ನಾವು ಇರ್ತಿದ್ದೇವೆ ಅಂತೇಳಿದರೆ ನನ್ನನ್ನು ಅವರ ಮನೆಯವರ ಒಂದು ಸದಸ್ಯನಾಗಿ ಯಾವತ್ತೂ ಕೂಡ ಹೇಳಲಿಕ್ಕಿದೆ. ಇದು ಗಂಜಿ ಚಟ್ನಿ ಹಾಕೊಂಡಲ್ಲ ಭಾರಿ ಶೋಕ್ ಆತನ್ ಸೋನಿ ಇಂಚಿತ್ತ ಗಂಜಿ ಚಟ್ನಿ అని ಹಿಂತಂದೆ ಇಜ್ಜಂದು ದಿನವಲ್ಲ ಅವೇ ಡೈಲಾಗ್ ಅಂಡ ಇನ್ನು ಏತು ಖುಷಿಟ್ ಪನ್ಪೇದಿರಿ ಬೊಕ್ಕ ಎಲ್ಲೆಲ್ಲ ವಿಷಯ ಇಲ್ಲ ಎಂಚ ಸಂತೋಷ ಪಡೆಯೋಡು ಪನ್ಪುನ ಐನು ಎಂಚ ಎಂಜಾಯ್ ಮಲ್ಪುಡು ಪನ್ಪುನ ಆರು ಭಾರಿ ಶೋಕ್ ಅಲ್ಪದಿರ ಅಂಚ ಎಂಕ್ಲಿಗೆ ಐತೆ ಖುಷಿ ಪಡೆಯರ ಮಲ್ಲ ವಿಷಯ ಬೋಡು ಮಲ್ಲ ವಸ್ತು ಬೋಡು ಅಂಚೆ ಇಜ್ಜಿ ಎಲ್ಲೆಲ್ಲ ಇಟ್ಲ ಎಂಕ್ ಜೋಕ್ಲಿಗೆ ಮಾತಾರಿಲ್ಲ ಎಲ್ಲ ವಿಷಯ ಇಲ್ಲ ಒಂಜಿ ಸಂತೋಷ ಪಡೆಯೋನ ಎಂಚಿತ್ನ ಅಂದು ಆರು ಕಲ್ಪದೇರು. ನನ್ನನ್ನು ಕರ್ಕೊಂಡು ಮಂಗಳೂರಿಗೆ ಹೋಗಿ ಶಾಪಿಂಗ್ ಮಾಡಿ, ಸಿನಿಮಾ ನೋಡಿ, ನಂತರ ಪಬ್ಬಾಸಿಗೆ ಹೋಗಿ ಐಸ್ ಕ್ರೀಮ್ ತಿಂದು ಬರ್ತಾ ಇದ್ವಿ. ಅವಾಗ ತಂದೆಯವರು ಅಂತ ಹೇಳೋದಕ್ಕಿಂತ ಹೆಚ್ಚು ಗೆಳೆಯನೊಟ್ಟಿಗೆ ಹೋದ ಅನುಭವ ನನಗೆ ಸಿಗ್ತಿತ್ತು.
ನೆನಪುಗಳು ನೆನೆದಷ್ಟು ಸಾಲದು. ಡಾಕ್ಟರ್ ಯಶೋವರ್ಮ ಅವರ ಜೊತೆ ಕಳೆದಿರುವಂತಹ ನೆನಪುಗಳು ಹೀಗೆ ಇರಲಿ, ಅವರ ಜೀವನ ನಮಗೆಲ್ಲರಿಗೂ ಆದರ್ಶವಾಗಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅರ್ಚಿತ್ ಜೈನ್ ಜೊತೆ ನಾನು ಅರ್ಚನಾ ಸಾಲಿಯನ್, ಪತ್ರಿಕೋದ್ಯಮ ವಿಭಾಗ, ನಮ್ಮೂರ ವಾರ್ತೆ, SDMC ಉಜಿರೆ.